ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಪಾಪುಗೆ ಫಸ್ಟ್ ವ್ಯಾಕ್ಸಿನೇಷನ್ ಇದೆ ಇವತ್ತು. ಅಷ್ಟೇ ಅಲ್ಲದೆ ಅವಳಿಗೆ ಇವತ್ತು ನವೆಂಬರ್ 14th ಆಗಿರೋದ್ರಿಂದ ಫಸ್ಟ್ ಚಿಲ್ಡ್ರನ್ಸ್ ಡೇ. ಸೊ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನಾನು ಈ ವ್ಲಾಗಲ್ಲಿ ಶೂಟ್ ಮಾಡ್ತೀನಿ. ಸೊ ನೋಡೋಣ, ಫಸ್ಟ್ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನನಗೂ ಗೊತ್ತಿಲ್ಲ. ಪಾಪು ಯಾವ ಥರ ಹೋಲ್ ಡೇ ಹೆಂಗಿರ್ತಾಳೆ ಅಂತ ನನಗೂ ಗೊತ್ತಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಅಲ್ಲಿ ಮಲಗಿಸಿದ್ದೀನಿ. ಚಿನ್ನಮ್ಮ ಸೊ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಸೊ ಇವಾಗ ಹೋಗಿ ಒಂದು ನಿಮಿಷ ಓನದು. ಸೊ ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ, ನಂದು ರೆಡಿ ಆಯಿತು. ಸೊ ಪಾಪುನ ಕರ್ಕೊಂಡು ಹೋಗ್ಬೇಕೀಗ. ಸೊ ಇನ್ ಕೇಸ್ ಅಲ್ಲಿ ವಿಡಿಯೋ ತೆಗಿಯೋಕ್ಕಾದರೆ ನನಗೆ ಪಾಪುನ ಇಟ್ಕೊಂಡಿರ್ತೀನಿ ಅಲ್ವಾ, ತೆಗಿಯೋಕ್ಕಾದರೆ ಕ್ಲಿಪ್ಪಿಂಗ್ಸ್ನ ತೆಗಿತೀನಿ. ಸೊ ಇನ್ ಕೇಸ್ ಆಗಿಲ್ಲ ಅಂತಂದರೆ ಹೇಳ್ತೀನಿ ಯಾವ ಥರ ಇತ್ತು ಡೇ ಎಕ್ಸ್ಪೀರಿಯೆನ್ಸ್ ಅಂತ. ಹಾಗೆ ಒಂದಷ್ಟು ಟಿಪ್ಸ್ನ, ನನಗೆ ಗೊತ್ತಿರೋ ಟಿಪ್ಸ್ನ ನಿಮಗೂ ಶೇರ್ ಮಾಡ್ತೀನಿ ಇವತ್ತು. ಅಂದರೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಒಂದಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡೋಣ, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಹೋಗೋಣ, ಇವತ್ತು ಡೇ ಯಾವ ಥರ ಇರುತ್ತೆ ಅಂತ ಸ್ಟಾರ್ಟ್ ಮಾಡೋಣ. ಓನೇ ಕಂದಮ್ಮ ಇದು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನು ರೆಡಿ ಆಗೋಕ್ಕೆ ಮುಂಚೆ ತೊಗೊಂಡಂಥ ಕ್ಲಿಪ್ಪಿಂಗ್ ಇದು, ಹಾಗಾಗಿ ಇದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಇದನ್ನು ನೋಡ್ತಾ ಇದ್ರಲ್ಲ, ಹಾಗಾಗಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇದು ಒಂದು ನಾನು ಪಾಪುದ ಔಟ್ಫಿಟ್. ಇದು ಪಾಪುಗೆ ಸಿಕ್ಕಾಪಟ್ಟೆ ಕ್ಯೂಟಾಗಿದ್ದು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಔಟ್ಫಿಟ್ಟು. ಅದಕ್ಕೆ ಈ ಥರ ಹೇರ್ ಬ್ಯಾಂಡ್ ಸಹ ಬಂದಿದೆ. ಸೊ ನನಗೆ ಈ ಕಲರ್ ಕಾಂಬಿನೇಷನ್ ಸಹ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅವ್ರ ಪಪ್ಪ ಗಿಫ್ಟ್ ಮಾಡಿರೋದಿದ್ದು ಅವಳಿಗೆ. ಸೊ ನಾವಿಬ್ಬರು ರೆಡಿ ಆಗಿದ್ದೀವಿ ಈಗ ಪಾಪುದು ಫಸ್ಟ್ ವ್ಯಾಕ್ಸಿನೇಷನ್ ತಗೊಳ್ಳೋಕ್ಕೆ. ಹೆಂಗಿರುತ್ತೆ ಇವತ್ತು ಡೇ, ಯಾವ ಥರ ಅವಳು ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕು ನಾನು. ಸೊ ಗೊತ್ತಿಲ್ಲ ನನಗೂ ಪಾಪ ಅವಳು, ಅದಕ್ಕೇ ಈ ಥರ ನಾರ್ಮಲ್ ಒಂದು ಸಿಂಪಲ್ ಫ್ರಾಕ್ ಹಾಕಿದ್ದೀನಿ. ಬಿಕಾಸ್ ಅಲ್ಲೋದ್ಮೇಲೆ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ, ಹಂಗಾಗಿ ಸೊ ಯಾಕೆ ಸುಮ್ಮನೆ ಹಿಂಸೆ ಕೊಡೋದು ಅವರಿಗೆ ಅಂತ ಹೇಳ್ಬಿಟ್ಟು ಈ ಥರ ನಾರ್ಮಲ್ ಚಡ್ಡಿ ವಿತ್ ಫ್ರಾಕ್ ಅದನ್ನ ಹಾಕಿದ್ದೀನಿ. ಸೊ ಇಟ್ಸ್ ಅ ಕ್ಯೂಟ್ ಡ್ರೆಸ್ ಗಿಫ್ಟೆಡ್ ಬೈ ಅವರ್ ಫಾದರ್. ಪಪ್ಪ ಗಿಫ್ಟ್ ಮಾಡಿರೋದು, ದೀಪಾವಳಿಗೆ ತಂದು ಕೊಟ್ಟಿದ್ದು. ಸೊ ಲೆಟ್ಸ್ ಸಿ ಹೌ ಡೇ ಗೋಸ್, ಹಿಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ನಾನು ಮೋಸ್ಟ್ ಪ್ರಾಬಬ್ಲಿ ಕಮ್ಮಿ ಟೈಮೇ ತೊಗೊತೀನಿ ಫಸ್ಟಿಂದನೂ ರೆಡಿ ಆಗೋಕ್ಕೆ. ಬಟ್ ಈಗಂತೂ ಇನ್ನೂ ನಾರ್ಮಲಾಗಿ ಇನ್ನೂ ಬೇಗ ರೆಡಿ ಆಗ್ತೀನಿ. ಬಿಕಾಸ್ ಪಾಪು ಏನಾದರೂ ಅಳ್ತಾಳ ಏನು ಅಂತ ಅಂದ್ಕೊಂಡು, ಅದನ್ನು ನನಗೆ ಎಸ್ಪೆಷಲಿ ನಾನು ಸ್ನಾನಕ್ಕೆ ಹೋದಾಗ ತುಂಬಾ ಬೇಗ, ತುಂಬ ಲೇಟಾಗಿ ಸ್ನಾನ ಮಾಡ್ತಾಯಿದ್ದೆ ನಾನು. ಅದೇ ಅಮ್ಮ ಹೇಳ್ತಾ ಇರ್ತಾರೆ, ಇವಾಗ ಪಟ್ಟ ಅಂತ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಎಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ಗೆ ನಿಮ್ಗೆ ಲೇಟ್ ಆಗುತ್ತೆ ಅನಿಸುತ್ತೆ ಈ ಒಂದು ವಿಷಯದಲ್ಲಿ. ಬಿಕಾಸ್ ಎಷ್ಟು ಬೇಗ ಅಂದರೆ ಅದಷ್ಟು ಬೇಗ ನಾವು ಪಾಪುಗೆ ಫೀಡ್ ಮಾಡಬೇಕು, ಪಾಪು ಅಳ್ತಾ ಇದ್ದೀನೋ ಅಂತ ಬೇಗ ರೆಡಿ ಆಗ್ತೀವಲ್ವ. ಸೊ ಇವಾಗ ಪಾಪುಗೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಪಾಪು, ಹೋಗೋಣ ಹೋಗೋಣಮ್ಮ. ಚಪ್ರ ನೋಡಿ, ಇನ್ನೂ ಹಂಗೆ ಇದೆ, ಚೆನ್ನಾಗಿದೆ. ಚಪ್ರ ನೋಡಿ, ಇನ್ನೂ ತೆಗ್ದೇ ಇಲ್ಲ, ನಾವು ಹಂಗೆ ಇಟ್ಟಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾನು ಲಾಸ್ಟ್ 14th ಅಂದರೆ ನಿನ್ನೆ ಎಲ್ಲ ಮೊನ್ನೆ ವಿಡಿಯೋ ಎಂಡ್ ಮಾಡಿದ್ದು, 14th ಎಂಡ್ ಮಾಡಿದ್ದು. ಸೊ ಚಿಲ್ಡ್ರನ್ಸ್ ಡೇ ದಿವಸ. ಹಾಗೆ ನಾನು ಹೇಳಿದಾಗೆ ಪಾಪುಗೆ ಫಸ್ಟ್ ವ್ಯಾಕ್ಸಿನೇಷನ್ ಇತ್ತು ಅವತ್ತು. ಸೊ ನನಗಂತೂ ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಏನು ಅಂತ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗಿತ್ತು ಅವತ್ತು ಡೇ ಅಂತ ಹೇಳ್ತೀನಿ. ಬಿಕಾಸ್ ಅವಳು ತುಂಬಾ ಪೇನ್ ಇತ್ತು ಪಾಪ ಅವಳಿಗೆ. ಫುಲ್ಲು ಅಳ್ತಾನೆ ಇದ್ಲು ಅವತ್ತು ಹೋಲ್ ಡೇ, ಎಂಟೈರ್ ನೈಟ್ ನಿದ್ದೆ ಮಾಡಿಲ್ಲ ಅವಳು. ಸೊ ಹಾಗಾಗಿ ನನಗೇನೆ 2 days ಬೇಕಾಯಿತು ರಿಕವರ್ ಆಗಿ. ಬಿಕಾಸ್ ನಾನು ಅವಳ ಜೊತೆನೇ ಇದ್ದೆ, ಬೇರೆ ಅವಳನ್ನ ಪ್ಯಾಂಪರ್ ಮಾಡಿಕೊಂಡು ನಾವು ಅವ್ರ ಜೊತೆ ಇದ್ದಷ್ಟು ಅವ್ರಿಗೆ ಅದು ಬೇರೆ ಅವಳು ಬೆಚ್ಚ ಬಿದ್ದು ಎದೋಳೋ ಥರ ಆ ಥರ ಎಲ್ಲ ಮಾಡ್ತಾಯಿದ್ಲು. ಬಿಕಾಸ್ ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಆ ಒಂದು ಇದರಲ್ಲೇ ಇದ್ದು ನಿನ್ನೆ ತನಕ. ಇವಾಗಲೂ ಸ್ವಲ್ಪ ಹಂಗೆ ಇದ್ದಾಳೆ, ಇನ್ನು ಬೆಚ್ಚ ಬಿದ್ದು ಎದೋಳೋ ಥರ ಹಂಗೇನೆ ಇದ್ದಾಳೆ. ಸೊ ಹಾಗಾಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು 16th. ಸೊ ಇವತ್ತು ನಮ್ಮ ಪಾಪುಗೆ 2 months ಕಂಪ್ಲೀಟ್ ಆಗ್ತಾ ಇದೆ. ಈ ವ್ಲಾಗಲ್ಲಿ ಹಂಗೆ ಕಂಟಿನ್ಯೂ ಮಾಡೋಣ. ಅದನ್ನು ನಾನು ಏನ್ಕೊಂಡಿದ್ದೆ ಅಂದರೆ ಮೊನ್ನೆಗೆ ಒಂದು ವ್ಲಾಗ್ ಮಾಡಿ ಇವತ್ತು ಅದು ಹೊಸದಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬಟ್ ಅದು ಏನು ಹೇಳ್ತಾರಲ್ಲ, ಹಂಗೆ ಮಾಡೋಕ್ಕಾಗದೆ ಇವತ್ತು ವ್ಲಾಗ್ನ ಮತ್ತೆ ಅದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವ್ಯಾಕ್ಸಿನೇಷನ್ ಸ್ವಲ್ಪ ನಿಮಗೆ ಟಿಪ್ಸ್ ಏನಾದರೂ ಹೇಳಬೇಕು ಅಂತಂದರೆ, ಸೊ ನನಗೆ ಹೆಲ್ಪ್ ಆಗಿದ್ದು ಸ್ವಲ್ಪ, ನನಗೆ ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಸ್ವಲ್ಪ ದೊಡ್ಡವರು ಸ್ವಲ್ಪ ಅಡ್ವೈಸಸ್ ಕೊಟ್ಟರು. ಸೊ ಅದನ್ನ ನಿಮಗೆ ಶೇರ್ ಮಾಡಿಕೊಂಡ್ರೆ, ನೀವು ನಿಮ್ಮ ಪಾಪುಗೆ ಫಸ್ಟ್ ವ್ಯಾಕ್ಸಿನೇಷನ್ ಏನಾದರೂ ಹಾಕ್ಸ್ತಾ ಇದ್ದೀರಾ, ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಯಾವ ಥರ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಸಜೆಷನ್ಸ್ ಕೊಟ್ಟರು. ಸೊ ಅದೆಲ್ಲ ಕೊಟ್ಟು ಸಜೆಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ.
ಸೊ ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸಿದ ತಕ್ಷಣ ಅವ್ರಿಗೇನು ನೋವು ಅಂತ ಅನ್ಸಲ್ಲ. ಸೊ ನಮ್ಮ ಪಾಪುಗೂ ಅಷ್ಟೇ ವ್ಯಾಕ್ಸಿನ್ ಹಾಕ್ಸಿದ ತಕ್ಷಣ ಏನೂ ಪೇಯ್ನ್ ಅನಿಸಿಲ್ಲ ಅವಳಿಗೆ. ಸೊ ಅಲ್ಲ ಹಾಕ್ಸಿದಾಗ ಸ್ವಲ್ಪ ಜೋರಾಗಿ ಕಿಚ್ಚಿದ ಮೇಲೆ ತೊಗೊಂಡು ಬಂದ ಈಚೆ ಗಡಿಯಾಗಿ ಬಂದಮೇಲೆ ಫುಲ್ಲು ಬರಬೇಕಾದ್ರೆ ನೇಚರ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದು ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ಒಂದು 15 to 20 ಮಿನಿಟ್ಸ್ ಏನೂ ಚೆನ್ನಾಗೇ ಇದ್ಲು. ಆಟಾಡ್ಕೊಂಡು ಕಾಲೆಲ್ಲ ನಾರ್ಮಲಾಗಿ ಆಟಾಡ್ಸ್ಕೊಂಡು ಇದ್ಲು ಫುಲ್ಲು. ಅದರಲ್ಲೂ ಇವಳಂದ್ರೂ ಫುಲ್ಲು ಕಾಲನ್ನ ಜೋರಾಗಿ ಆಡಿಸ್ತಾ ಇರ್ತಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಪೇಯ್ನ್ ಇವಳಿಗೆ. ಸೊ ಏನು ಮಾಡ್ತಾ ಇದ್ಲು ಅಂದರೆ 15 to 20 ಮಿನಿಟ್ಸ್ ಚೆನ್ನಾಗಿ ಆಟಾಡ್ಕೊಂಡಿದ್ಲು. ಅವಾಗ ಏನೂ ಗೊತ್ತಾಗಲಿಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ, ನಿಮಗೆ ಪೇಯ್ನ್ ಇಲ್ಲ ಅನ್ಸುತ್ತೆ, ಗೊತ್ತಾಗಲ್ಲ ಅನ್ಸುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ಅವಳಿಗೆ ಅಲ್ಲಿಂದ ಕರ್ಕೊಂಡ್ಬಂದ್ಮೇಲೆ ಫೀಡ್ ಮಾಡಿಸಿ ಒಂದು 15-20 ಮಿನಿಟ್ಸ್ ಆಟಾಡ್ಕೊಂಡಿದ್ಲು. ಆಮೇಲೆ ಫೀಡ್ ಮಾಡಿಸಿ ಮಲಗಿಸಿ ಎದ್ದ ಮೇಲೆ ಸ್ಟಾರ್ಟ್ ಆಗಿದ್ದು ಪೇಯ್ನ್. ನಿಜವಾಗ್ಲೂ ಮುಟ್ಟಿದ್ರು ಸರಿ ಕಿರೋ ಅಂತ ಕಿರ್ಚ್ತಾ ಇದ್ಲು. ಅಷ್ಟು ನನಗೇನೆ ನಿಜವಾಗ್ಲೂ ನಾನು ಹತ್ಕೊಂಡೇ ಬಿಟ್ಟೆ. ಅಷ್ಟು ಪಾಪ ತುಂಬಾ ಸೆನ್ಸಿಟಿವ್ ಅಲ್ವಾ ಅವ್ರಿಗೆ. ಎಷ್ಟು ಮಾತ್ರ ಪಾಪ ಪುಟ್ಟಾಣಿ ಮಕ್ಕಳು ಅವ್ರಿಗೆ. ಅಷ್ಟು ನಾವು ಇವತ್ತಂತ ನೋಡೋಕೆ ಹೋದ್ರೆ ನಮ್ಮ ಮಮ್ಮಿಗೆ ಅದನ್ನೇ ಹೇಳ್ತಿದ್ದೆ, ಅಮ್ಮ ನನಗೆ ಇವಳು ಅಳ್ತಾರ ನೋಡಿದ್ರೆ ನೆಕ್ಸ್ಟ್ ವ್ಯಾಕ್ಸಿನ್ ಹಾಕ್ಸೋದೇ ಬೇಡ ಅನ್ಸುತ್ತಮ್ಮ, ಅಷ್ಟು ಅಳ್ತಾ ಇದ್ದಾಳೆ ಅಂತಲೇ ಹೇಳಿದೆ. ಸೊ ನಮ್ಮ ಮಮ್ಮಿ ಬೈತಾ ಇದ್ರು, ಇವತ್ತಂತ ನೋಡೋಕೆ ಹೋದ್ರೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀನು ಅನುಭವಿಸ್ಬೇಕಾಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ವ್ಯಾಕ್ಸಿನ್ ಹಾಕ್ಸೋದು. ನನಗೂ ಗೊತ್ತಿರಲಿಲ್ಲ. ಆಮೇಲೆ ಮನೂ ಬೈತಾ ಇದ್ರು. ಸೊ ಹಂಗೆ ಹೇಳಿದ್ರು. ನಂಗೆ ನಿಜವಾಗ್ಲೂ ಅಷ್ಟು ಪೇಯ್ನ್ ತಿಂದಿದ್ದು ನೋಡ್ಬಿಟ್ಟು ನಂಗೆ ನಿಜವಾಗ್ಲೂ ಹೊಟ್ಟೆ ಉಳಿದೋಯ್ತು. ಹಂಗಾಗಿನೇ ನಾನು ಮಮ್ಮಿಗೆ ಹಂಗಂತ ಹೇಳಿದೆ. ಪೂರಾ ನೈಟ್ ನಿದ್ದೆ ಮಾಡಲಿಲ್ಲ, ಫುಲ್ಲು ಕಿರು. ನಾವು ಅವಳಿಗೆ ಹಾಕ್ಸಿದ್ದು 12:30 ಹಂಗೆ ವ್ಯಾಕ್ಸಿನ್ ಹಾಕ್ಸಿದ್ದು. ಸೊ 12:30 ಹಂಗೆ ಪೂರಾ ನೈಟ್ ನಿದ್ದೆ ಮಾಡಲಿಲ್ಲ. ಸುಮ್ಮನೆ ನನಗೂ ನಿದ್ದೆ ಇಲ್ಲ, ಮಮ್ಮಿಗೂ ನಿದ್ದೆ ಇಲ್ಲ. ನಿದ್ದೆ ಮಾಡೋದು ಹಿಂಗೆ ಮಲ್ಕೊಳೋದು, ಸುಮ್ಮನೆ ಹಿಂಗೆ ಒಂದೇ ಸತಿ ಹಿಂಗೆ ಕಿರ್ರಂತ ಕಿರ್ಚ್ಬಿಡೋದು. ಸೊ ತೂಗ್ತಾನೆ ಇರಬೇಕು, ಎಷ್ಟು ಸತಿ ತೂಗ್ತಾನೆ ಇರಬೇಕು. ಪಾಪ ಎಲ್ಲಾದರೂ ಹೋಗ್ಲಿ ಅವಳಿಗೆ ಪಾಪುಗೆ ಎಷ್ಟು ಪೇಯ್ನ್ ಇರುತ್ತೆ ಅಲ್ವಾ, ಹಂಗಾಗಿನೇ. ಸೊ ಸ್ವಲ್ಪ ಏನಂದರೆ ಇವ್ರು ಹೇಳಿದ್ದ ಪ್ರಕಾರ ಎಲ್ಲನೂ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದಾಗಲಿ, ನನ್ನ ಫ್ಯಾಮಿಲಿ ಹೆಲ್ಡರ್ಸ್ ಸಜೆಸ್ಟ್ ಮಾಡಿದ ಪ್ರಕಾರ ಸೊ ಒಂದು ಸ್ವಲ್ಪ ನಮಗೂ ಹೆಲ್ಪ್ ಆಯ್ತು ಆ ಟಿಪ್ಸು. ಏನಪ್ಪ ಅಂತಂದರೆ ಅವರು ಹಾಸ್ಪಿಟಲಲ್ಲಿ ಹೇಳಿ ಕಳಿಸಿದ್ರು ನಮಗೆ, ಐಸ್ ಕ್ಯೂಬ್ ಆಗಲಿ ಅದು ತ್ಯಾಮದ ಬಟ್ಟೆಯಲ್ಲಿ ಸ್ವಲ್ಪ ಹಾಕಿ ಪೇಯ್ನ್ ಕಮ್ಮಿ ಆಗಿದೆ ಅಂತ. ಬಟ್ ಅದು ಯಾವುದೇ ರೀತಿಯಾಗಿ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ವ್ಯಾಕ್ಸಿನ್ದು ಪವರ್ ಏನಿರುತ್ತೆ ಅದು ಇಮ್ಯುನಿಟಿಯಾಗಿ ಸ್ವಲ್ಪ ಕಂಟ್ರೋಲ್ ಆಗಿಬಿಡುತ್ತೆ, ಅದು ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಅದು ಪೇಯ್ನ್ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಐಸ್ ಕ್ಯೂಬ್ ಆಗಲಿ ಅಥವಾ ತ್ಯಾಮದ ಬಟ್ಟೆಯಲ್ಲಿ ಇದು ಮಾಡೋದಾಗಲಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಸೊ ನ್ಯಾಚುರಲಾಗಿ ಅದು ಏನಿರುತ್ತೆ ಅದು ವ್ಯಾಕ್ಸಿನ್ ಪವರ್ ಆಟೋಮೆಟಿಕ್ಕಾಗಿ ಅದೇ ಅದು ರೆಡ್ಯೂಸ್ ಆಗಬೇಕು. ಆಗಲೇ ಪಾಪುಗೆ ಅದು ಸೆಟ್ ಆಗಿದೆ ಅನ್ನೋ ಥರ ಆಗುತ್ತೆ. ನಾವು ಐಸ್ ಕ್ಯೂಬ್ ಇಲ್ಲ ತ್ಯಾಮದ ಬಟ್ಟೆ ಅಥವಾ ಬಿಸಿ ನೀರು ಕಾಪಡ ಕೊಡೋದು ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಒಂದು ದಿವಸ ತಾನೇ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋಣ ಅಷ್ಟೇ. ಸೊ ಏನು ಮಾಡಿ ಒಂದು ಸ್ವಲ್ಪ ಅಂತಂದರೆ, ನೀವು ಪಾಪುಗೆ ಹಾಸ್ಪಿಟ್ಲಿಂದ ಕರ್ಕೊಂಡು ಬರ್ತಿರಲ್ಲ, ಕರ್ಕೊಂಡು ಬಂದ ತಕ್ಷಣ ನಾನು ಮಾಡಬೇಕಿತ್ತು, ಮಾಡಿಲ್ಲ. ಹಂಗಾಗಿ ನಿಮ್ಗೆ ಹೇಳ್ತಿದ್ದೀನಿ. ಯಾಕೆ ಅಂದರೆ ಅವಳು ಬಂದ ತಕ್ಷಣ ಆರಾಮಾಗಿ ಆಟಾಡ್ಕೊಂಡಿದ್ದು, ನಾನು ಹೇಳ್ದಾಗೆ ಆರಾಮಾಗಿ ಆಟಾಡ್ಕೊಂಡಿದ್ದು. ಸೊ ಹಾಗಾಗಿ ನನಗೆ ಬಿಡು ಪಾಪ ಆರಾಮಾಗಿ ಇರ್ತಾಳೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಸಿಕ್ಕಾಪಟ್ಟೆ ಪೇಯ್ನ್ ಆಯ್ತು ಅವಳಿಗೆ. ಸೊ ಹಾಗಾಗಿ ಏನು ಮಾಡಿ ಅಂದರೆ, ನೀವು ಕರ್ಕೊಂಡು ಬಂದ ತಕ್ಷಣ ಹಾಸ್ಪಿಟ್ಲಿಂದ ಒಂದು ಸ್ವ್ಯಾಡ್ಲಿಂಗ್ ಕ್ಲಾತ್ ಇರುತ್ತಲ್ಲ, ನಮ್ಮಲ್ಲಾಗಿ ನಮಗೆ ಪಾಪ ಹುಟ್ಟಿದ ತಕ್ಷಣ ಹಾಸ್ಪಿಟಲಲ್ಲಿ ಸ್ವ್ಯಾಡಲ್ ಮಾಡ್ಕೊಡ್ತಾರಲ್ಲ, ಅದೇ ಥರನೇ ಒಂದು ಟವಲ್ ಆಗಿಬಿಡ್ಬೋದು, ನಿಮಗೆ ಸ್ವ್ಯಾಡ್ಲಿಂಗ್ ಕ್ಲಾತ್ ಆಗಿರ್ಬೋದು. ನಾನು ನಿಮ್ಗೆ ತೋರಿಸಿದ್ನಲ್ಲ ಮಸ್ಲಿಂಗ್ ಕ್ಲಾತ್ ದೊಡ್ಡದಾಗಿದ್ದಿದ್ದು, ಅದನ್ನೇ ಯೂಸ್ ಮಾಡಿಕೊಂಡೆ. ಸೊ ಇವಾಗಲೂ ಬೇಕಾದರೆ ತೋರಿಸ್ತೀನಿ ನಿಮಗೆ, ಇಲ್ಲೇ ಇದೆ. ಸೊ ಈ ಥರ ಕ್ಲಾತ್ ಬರುತ್ತೆ. ಸೊ ಈ ಥರ ಕ್ಲಾತ್ನ ನೀಟಾಗಿ ಒಂದು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಅವ್ರ ಕಾಲನ್ನ ಎರಡೂ ಹಿಂಗೆ ಜೋಡಿಸ್ಬಿಟ್ಟು, ಸ್ಟಾರ್ಟಿಂಗ್ಗೆ ನೀವು ಹಾಸ್ಪಿಟಲಿಂದ ಬಂದ ತಕ್ಷಣ ಈ ಕೆಲಸ ಮಾಡಿ. ಬಿಕಾಸ್ ನಾನು ಮಾಡಿಲ್ಲ, ಹಂಗಾಗಿನೇ ಹೇಳ್ತಾ ಇದ್ದೀನಿ. ಸೊ ನೀಟಾಗಿ ಎರಡು ಕಾಲನ್ನ ಸ್ಟ್ರೈಟ್ ಮಾಡಿ ನೀಟಾಗಿ ಜೋಡಿಸ್ಬಿಟ್ಟು ಫುಲ್ ಟೈಟಾಗಿ ರ್ಯಾಪ್ ಮಾಡಿಬಿಡಿ. ಅವ್ರ ಕಾಲು ಆಡಿಸದೇ ಇರೋ ಥರ ಮಾಡಿಬಿಡಿ. ಬಿಕಾಸ್ ಯಾಕಂದರೆ ಹಂಗೆ ಮಾಡೋದ್ರಿಂದ ಅವ್ರ ಕಾಲು ಶೇಕ್ ಮಾಡಲ್ಲ. ಕಾಲು ಶೇಕ್ ಮಾಡದೇ ಇದ್ರೇ ಅವ್ರಿಗೆ ಪೇಯ್ನ್, ಕಾಲು ತುಂಬ ಶೇಕ್ ಮಾಡಿದ್ರೇ ಅವ್ರಿಗೆ ಪೇಯ್ನ್ ಬರೋದು. ಸೊ ಹಾಗಾಗಿ ಈ ಥರ ಇದನ್ನು ರ್ಯಾಪ್ ಮಾಡಿಬಿಡಿ. ರ್ಯಾಪ್ ಮಾಡಿಬಿಟ್ಟು ಫುಲ್ಲು ಒಂದು ವೆಯ್ಟ್ ಆಗಿರೋದು ಬೆಡ್ಶೀಟ್ ಆಗಿರ್ಬೋದು, ಇಲ್ಲ ಪಿಲ್ಲೋ ಏನಂತೀರಿ, ಅದನ್ನ ಅವ್ರ ಕಾಲ ಮೇಲೆ ಇಟ್ಟರೆ ಅವ್ರ ಕಾಲು ಶೇಕ್ ಮಾಡೋದಿಲ್ಲ. ಹಂಗಾಗಿ ಎಷ್ಟೋ ಹೆಲ್ಪ್ ಆಗುತ್ತೆ ಇದು ನನಗೆ. ಆಮೇಲೆ ಅವಳು ನಿದ್ದೆ ಮಾಡಿ ಎಬ್ಬರಿಸಿದ ಮೇಲೆ ಇದು ಮಾಡೋಕೆ ಹೋದೆ, ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು ಪಾಪ ಅವಳಿಗೆ. ಸೊ ಹಂಗಾಗಿನೇ ಹಾಸ್ಪಿಟಲಿಂದ ಕರ್ಕೊಂಡ್ಬಂದ ತಕ್ಷಣ ಅವ್ರಿಗೆ ಅಷ್ಟು ಪೇಯ್ನ್ ಗೊತ್ತಾಗಲ್ಲ. ಆವಾಗಲೇ ನೀಟಾಗಿ ರ್ಯಾಪ್ ಮಾಡಿಬಿಡಿ. ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ಕಾಲು ಆಡಿಸ್ತಾ ಇರ್ತಾಳೆ. ಎನಿ ಟೈಮ್ ಅವಳು ಕಾಲು ಯಾವಾಗೂ ಫುಲ್ ಆಡಿಸ್ತಾ ಇರ್ತಾಳೆ. ಹಂಗಾಗಿ ಇವಳಿಗೆ ಕಂಟ್ರೋಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನಮಗೆ. ಸ್ಟಾರ್ಟಿಂಗ್ ಬಂದ ತಕ್ಷಣ ನಾನು ರ್ಯಾಪ್ ಮಾಡಿ ಇಟ್ಬಿಡ್ಬೇಕು. ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ರ್ಯಾಪ್ ಮಾಡಿ ಇಟ್ಬಿಡಿ ಆ ಥರ. ಅದಾದಮೇಲೆ ಒಂದು ಪಿಲ್ಲೋ ಆಗಿರ್ಬೋದು, ಫುಲ್ ಹೆವಿ ವೆಯ್ಟ್ ಇರುತ್ತಲ್ಲ, ಅಂದರೆ ಪಾಪುಗೆ ಎಷ್ಟು ವೆಯ್ಟ್ ತಡೆಯೋಕ್ಕಾಗುತ್ತೋ ಅಷ್ಟು ವೆಯ್ಟ್ನ ಹೇಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಗಟ್ಟಿ ಪಿಲ್ಲೋ ಇರುತ್ತಲ್ಲ, ಗಟ್ಟಿ ಪಿಲ್ಲೋ ಆಗಲಿ ಇಲ್ಲ ಸ್ವಲ್ಪ ತೂಕದ ಬೆಡ್ಶೀಟ್ ಆಗಲಿ ಕಾಲ ಮೇಲೆ ಹಿಂಗೆ ಇಟ್ಬಿಟ್ರೆ ಅವ್ರ ಕಾಲು ಆಡ್ಸೋಕ್ಕಾಗಲ್ಲ. ಆವಾಗ ಅವ್ರಿಗೆ ಪೇಯ್ನ್ ಕಮ್ಮಿ ಆಗುತ್ತೆ. ಇಲ್ಲ ಅಂತಂದರೆ ಅವ್ರು ಕಾಲು ಆಡಿಸಿದಷ್ಟು ಸಿಕ್ಕಾಪಟ್ಟೆ ಪೇಯ್ನ್. ಒಂದ್ಸತಿ ಹಿಂಗೆ ಕಾಲು ಆಯ್ತಷ್ಟೊತ್ತಿಗೆ ಕಿರೋ ಅಂತ ಗೆಡ್ಸ್ತಾರೆ.
ನಾವು ಎಷ್ಟು ಅಂದರೆ ಒಂದು ಸ್ವಲ್ಪ ತೂಕದ ಬೆಡ್ಶೀಟ್ ಎಲ್ಲ ಹಾಕಿ ನೈಟ್ ಮಲಗಿಸಿದ್ರಿ ಪಾಪುಗೆ. ಅದಾದ್ರೂ ಇವಳು ಕಾಲಿಂಗ್ ಸ್ವಲ್ಪ ಅದೇನಂದ್ರೆ ತೊಟ್ಲಲ್ಲಿ ಸ್ವಲ್ಪ ಸಪೋರ್ಟ್ ಮೆತ್ತಗಿರುತ್ತಲ್ಲ ಬೆಡ್ ಎಲ್ಲ ಜೋಗಲ್ ಎಲ್ಲ. ಸೊ ಇವ್ರು ಏನಿರುತ್ತೆ ನಾವು ಬೆಡ್ಶೀಟ್ ಹಿಂಗೆ ಹಾಕಿದ್ರು ಇವ್ರು ಕಾಲಿಂಗ್ ಸರಿಸ್ತಾ ಇದ್ಲು. ಹಂಗಾಗಿ ಇವಳಿಗೆ ಸ್ವಲ್ಪ ಹಿಂಗೆ ಸರಿಸ್ದಾಗೆಲ್ಲ ಎದ್ದಿಕ್ಕಿರೋ ಅಂತ ಅನ್ನೋಳು. ನಂಗೆ ನೆಕ್ಸ್ಟ್ ಡೇ ಆಫ್ಟರ್ನೂನ್ ತನಕನೂ ಅವ್ಳು ಪೇಯ್ನ್ ಹೋಗಲೇ ಇಲ್ಲ. ಅದು 24 hours ಇರುತ್ತೆ. ಸೊ ಆಲ್ಮೋಸ್ಟ್ 2 days ಅಂದೆ. 2 days ನಾನು ವ್ಯಾಕ್ಸಿನ್ ಹಾಕ್ಸ್ಕೊಬಂದಿದ್ದು ಹೋಲ್ ನೈಟು. ಅದಾದ್ಮೇಲೆ ನೆಕ್ಸ್ಟ್ ಡೇ ಅಲ್ಲಿ ತನಕ ಅವಳಿಗೆ ನಿನ್ನೆ ನೈಟ್ ಅಂತೂ ಒಂಚೂರು ಎಚ್ಚರ ಇಲ್ಲ ಪಾಪ ಅವಳಿಗೆ. ನಿದ್ದೆ ಅಂದರೆ ನಿದ್ದೆ. ಬಿಕಾಸ್ ಲಾಸ್ಟ್ ನೈಟ್ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ, ಹೋಲ್ ಡೇ ನಿದ್ದೆ ಮಾಡಿರಲಿಲ್ಲ. ಒಂದೊಂದು ನಿಮಿಷ ಎದ್ದು ಕುಯ್ಯ ಅಂತ ಇದ್ದಿದ್ದರಿಂದ ಹೋಲ್ ನೈಟು ನಿದ್ದೆ ಮಾಡಿರಲಿಲ್ಲ. ನಿನ್ನೆ ಅಂತೂ ಅವಳಿಗೆ ಜ್ಞಾಪಕ ಕೂಡ ಇಲ್ಲ. ನಾನೇ ಎಬ್ಬರಿಸಿ ಫೀಡ್ ಮಾಡೋಕ್ಕೆ ಎಬ್ಬರಿಸಿದ್ರು ಪಾಪ ಮಗು ಜ್ಞಾಪಕನೇ ಇಲ್ಲ, ಅಷ್ಟು ನಿದ್ದೆ ಮಾಡ್ತಾಯಿದ್ಲು. ಸೊ ಹಂಗಾಗಿ ಫಸ್ಟ್ ಹಾಕ್ಸ್ಕೊಬಂದಿದ್ದ ದಿವಸ ನೆಕ್ಸ್ಟ್ ಡೇ ಸ್ವಲ್ಪ ಅವ್ರಿಗೆ ಪೇನ್ ಇರುತ್ತೆ, ಹಂಗಾಗಿ ಸ್ವಲ್ಪ ಕ್ರ್ಯಾಂಪ್ಸ್ ಇರುತ್ತೆ. ನೀವೇನು ತಲೆ ಕೆಡ್ಸ್ಕೊಬೇಡಿ ಅದಕ್ಕೆಲ್ಲ. ಬಟ್ ಅದೇ ನಾನು ಹೇಳಿದ್ನಲ್ಲ, ಈ ಥರ ಟಿಪ್ಸ್ನ ಫಾಲೋ ಮಾಡಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪಾಪು ವ್ಯಾಕ್ಸಿನೇಷನ್ ಡೇ ಯಾವಾಗ ಏನು, ಆಮೇಲೆ ನಿಮ್ಮ ಪಾಪುಗೆ ವ್ಯಾಕ್ಸಿನೇಷನ್ಗೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ. ಒಂದೊಂದು ಪಾಪು ಅಳೋದಿಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಲು, ಸಿಕ್ಕಾಪಟ್ಟೆ ಪೇನ್ ತಿಂದ್ಬಿಟ್ಲು ಪಾಪ. ಒಂದೊಂದು ಪಾಪು ಅಳೋದಿಲ್ಲ, ಅಷ್ಟೊಂದು ಕಟ್ಟ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಇವಳು ಯಾಕಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಆದ್ಲು. ಸೊ ನೋಡೋಣ ನೆಕ್ಸ್ಟ್ ಮಂತ್. ನನಗೆ ಇವಾಗಲೇ ಭಯ ಆಗ್ತೈತೆ. ಹೆಂಗಪ್ಪ ಪಾಪ ಅವಳು ಪೇನ್ ತಡ್ಕೊತಾಳೆ ಅಂತ ಇವಾಗಲೇ ಭಯ ಆಗ್ತಿದೆ. ನೆಕ್ಸ್ಟ್ ಡಿಸೆಂಬರಲ್ಲೇನೋ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ ಹೆಂಗಿರುತ್ತೋ ಡೇ ಅಂತ ನೋಡೋಣ ಆವಾಗ. ಸೊ ಇವತ್ತಿನ ಡೇ ಹೇಳ್ದಾಗೆ ಆಗಲೇ ಪಾಪುಗೆ 2 months ಇವಾಗ ಕಂಪ್ಲೀಟ್ ಆಗ್ತಿದೆ. ಸೊ ನೋಡೋಣ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನಾನು ಕ್ಯಾಪ್ಚರ್ ಮಾಡ್ತೀನಿ. ಆದರೆ ಇದೇ ವ್ಲಾಗಲ್ಲೇ ಅದನ್ನು ಮರ್ಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಪಾಪುಗೆ ಸ್ಮಾಲ್ ಫೋಟೋಶೂಟ್ ಮಾಡೋಣ ಅಂತ. 2 months ಕಂಪ್ಲೀಟ್ ಆಗ್ತಿದೆಯಲ್ಲ, ಸೊ ಹಾಗಾಗಿ ಸ್ಮಾಲ್ ಫೋಟೋಶೂಟ್ ಮಾಡೋಣ ಅಂತೇಳಿ. ಫೋಟೋಶೂಟ್ ಯಾವ ಥರ ಐಡಿಯಾ ಅಂತ ನಿಮಗೂ ಇನ್ ಕೇಸ್ ನಿಮ್ಮ ಪಾಪುಗೆ ಏನಾದರೂ ಬೇಕಾದ್ರೂ ಸೊ ಈ ಥರ ನೀವು ಮಾಡ್ಬೋದು ಅಂತೇಳಿ ಒಂದು ಐಡಿಯಾ ಬರುತ್ತೆ ನಿಮಗೂ ಅಂತೇಳಿ ಫೋಟೋಶೂಟ್ನ ಮಾಡ್ತಾ ಇದ್ದೀನಿ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ. ಅಂದರೆ ಮಂತ್ಲಿ ಒಂದೊಂದು ಸ್ಮಾಲ್ ಆಗಿ ಚಿಕ್ಕದಾಗಿ ನಾರ್ಮಲ್ಲಾಗಿ ನ್ಯೂ ಬಾರ್ನಾಗಿ ಹುಟ್ಟಿದ್ದ ರ್ಯಾಪಿಂಗ್ ಫೋಟೋಶೂಟ್ ಎಲ್ಲ ಮಾಡಿಸಿದ್ದೀವಿ. ಬಟ್ ನನಗೆ ಅವಳು 2 months ಈ ಥರ ಇದ್ದು 3 months ಇರೋದು ನೋಡ್ಕೊಳಕ್ಕೆ ಒಂಥರ ಚೆಂದ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಅದನ್ನು ಐಡಿಯಾಸ್ ಬೇಕಂದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ. ಯಾವ ಥರ ನಾವು ಏನು ಯೂಸ್ ಮಾಡಿಕೊಂಡು 2 months 2 months ಫೋಟೋಶೂಟ್ ಮಾಡಿದೆ ಅಂತ ಹೇಳಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ಹೇಳಿ ಹಂಗೆ ನೋಡೋಣ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸೊ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇನ್ನು ಯಾವ ಥರ ವ್ಲಾಗ್ಸ್ ಬೇಕು ನಿಮಗೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಪಿನಿಯನ್ಸ್ ಯಾವ ಥರ ಅಂತ ನನಗೆ ಗೊತ್ತಾದರೆ ಅಲ್ವಾ ನಾನು ವ್ಲಾಗ್ಸ್ ಮಾಡೋಕ್ಕಾಗೋದು. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ. ಸೊ ಅವಾಗ ಅವ್ರಿಗೂ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂತ ನೋಡೋಣ, ಬನ್ನಿ. ಸೊ ಗೈಸ್, ನಾನು ಫಸ್ಟೇ ಹೇಳ್ದಾಗೆ ನನಗೆ ಪಾಪುಗೆ ವ್ಯಾಕ್ಸಿನೇಷನ್ ಮಾಡಿಸಿರೋದ್ರಿಂದ ಸೊ ಅವಳಿಗೆ ಇನ್ನೂ ಮೂಡ್ ಸ್ವಿಂಗ್ಸ್ ಇತ್ತು. ಹಾಗಾಗಿ ನನಗೆ ಅವಳನ್ನ ಅನ್ಕಂಫರ್ಟಬಲ್ ಮಾಡೋದು ಇಷ್ಟ ಇರಲಿಲ್ಲ. ಸೊ ವೆರಿ ಸಿಂಪಲ್ ಮಿನಿಮಲ್ಲಾಗಿ ಫೋಟೋಶೂಟನ್ನ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಸೊ ಅಂದ್ಕೊಂಡು ಈ ಡೈಪರ್ ಕಾನ್ಸೆಪ್ಟನ್ನ ಮಾಡೋಕ್ಕೆ ಅಂತಲೇ ನಾನು ಪಾಪುಗೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡೆ. ಬಟ್ ನಿಜವಾಗ್ಲೂ ತುಂಬಾ ಸಿಂಪಲಾಗಿ ಜಸ್ಟ್ ಡೈಪರಲ್ಲಿ ಈ ಥರ 2 ಅಂತೇಳಿ ಮಾಡಿ ನಂಬರ್ನ ಬರ್ತಿದ್ದೆ. ಬಟ್ ನಿಜವಾಗ್ಲೂ ಫೋಟೋಸ್ ಎಲ್ಲ ಸಖತ್ತಾಗಿ ಟರ್ನ್ಡ್ ಔಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನೇ ಮನೋಗೂ ಹೇಳ್ತಾಯಿದ್ರು. ನಾನು ಅರ್ಜೆಂಟಾಗಿ ಮಾಡಿದೆ ಮನು, ಏನೋ ಒಂದು ಕಾನ್ಸೆಪ್ಟ್ ಇರಲಿ. ಬಿಕಾಸ್ ಆಗಲೇ ಹೇಳ್ದಾಗೆ ಅವಳನ್ನ ಪ್ರೆಷರೈಸ್ ಮಾಡೋದು, ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತೇಳಿ ತುಂಬಾ ಮಿನಿಮಲ್ಲಾಗಿ ಮಾಡಿದ್ದೆ. ಬಟ್ ನಿಜವಾಗ್ಲೂ ಫೋಟೋಸ್ ಮಾತ್ರ ಸಕ್ಕತ್ತಾಗಿ ಬಂತು. ಫಸ್ಟ್ ಮಂತಲ್ಲೂ ಅಷ್ಟೇ ನಾರ್ಮಲಾಗಿ ಸಿಂಪಲಾಗಿ ಫಸ್ಟ್ ಮಂತಲ್ಲಿ ತುಂಬಾ ಟೈನಿ ಆಗಿದ್ಲು ಅವಳು ಅಂತೇಳಿ ಯಾವಾಗಲೂ ಸಿಂಪಲಾಗಿ ಏನೋ ಒಂದು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಎಲ್ಲರೂ ಅವಳನ್ನ ಆಟಾಡಿಸ್ಕೊಂಡು ಮನೋ ಫೋಟೋಸ್ನೇ ಕ್ಲಿಕ್ ಮಾಡ್ತಾಯಿದ್ರು. ನಾನು ಪಾಪುಗೆ ಆಟಾಡಿಸ್ಕೊಂಡು ತುಂಬಾ ಚೆನ್ನಾಗಿ ಹೋಯಿತು ಫೋಟೋ ಸೆಷನ್ನು. ನಾನು ಹೇಳ್ದಾಗೆ ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಈ ಒಂದು ಫೋಟೋನ ಅದರಲ್ಲಿ ಶೇರ್ ಮಾಡಿದೆ. ಸೊ ಅದೇ ರೀತಿ ನಾನು ಫಸ್ಟೇ ಹೇಳ್ದಾಗೆ ನಿಮಗೆ ಪಾಪುಗೆ ಇವತ್ತು 2 months ಕಂಪ್ಲೀಟ್ ಆಗ್ತಾಯಿದೆ ಅಂತೇಳಿ ಚಿಕ್ಕದಾಗಿ ಪುಟಾಣಿ ಮಿನಿ ಕೇಕ್ನ ಆರ್ಡ್ರ್ ಮಾಡಿ ತಂದಿದ್ವಿ. ಫಸ್ಟ್ ಮಂತಲ್ಲಿ ಏನಾಯ್ತಂದರೆ ದೊಡ್ಡ ಕೇಕೆ ತರಿಸಿದ್ದೆ. ಅಂದರೆ ಒಂದು 3/4 kg ಥರ ಕೇಕ್ ತರಿಸಿದ್ದೆ. ಬಟ್ ಸುಮ್ಮನೆ ವೇಸ್ಟ್ ಆಯಿತು. ಹಂಗಾಗಿ ನಾನು ವೇಸ್ಟ್ ಮಾಡೋದು ಬೇಡ, ಪಾಪುಗೂ ನಾವೇನು ತಿನ್ಸೋದಿಲ್ಲಲ್ಲ, ಹಂಗಾಗಿ ನಮಗೆ ಅಂತೇಳಿನೇ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತೇಳಿ
ಪುಟಾಣಿ ಮಿನಿ ಕೇಕ್ನ ತರಿಸಿದ್ದೆ. ಬಟ್ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿ ಎವ್ರಿ ಮಂತ್ ತುಂಬಾ ಒಂದೊಂದು ಮೆಮೊರಬಲ್ ಆಗಿರುತ್ತೆ ಅಂತ ಹೇಳಿ ಹಾಗೆ ಹೇಳಿದಾಗೆ ಫಸ್ಟ್ ಮಂತಾಗಿ ತುಂಬಾ ವೇಸ್ಟ್ ಆಯಿತು. ಫಸ್ಟ್ ಮಂತಲ್ಲಿ ದೊಡ್ಡದಾಗಿ ತರಿಸಿದ್ದಕ್ಕೆ ಹಂಗಾಗಿನೇ ಪುಟಾಣಿಯಾಗಿರಲಿ ಅಂತೇಳಿ ಪುಟ್ಟದಾಗಿ ಚೆರಿ ಅದರ ಮೇಲೆ ಚೆರಿ ಇಟ್ಟು ಮಿನಿ ಪೈನಾಪಲ್ ಕೇಕ್ನ ತರಿಸಿದ್ದೆ. ಸೂಪರಾಗಿತ್ತು ಟೇಸ್ಟ್. ಪಾಪಕ್ಕೆ ತಿನ್ನಿಸ್ಲಾ ಅಂತ ಅವ್ನು ಯಾವಾಗಲೂ ನನಗೆ ರೇಗ್ಸೋಕ್ಕೆ ಕಾಯ್ಕೊಂಡಿರ್ತಾನೆ. ಹಂಗಾಗಿ ಪಾಪಕ್ಕೆ ತಿನ್ನಿಸ್ಲಾ ಅಂತೇಳಿ ರೇಗ್ಸ್ಕೊಂಡು ಇದ್ದ. ಪಾಪಕ್ಕೆ ಹಿಂಗೆಲ್ಲ ಕೊಡಬಾರ್ದು ಮನು ಅಂತ ಹೇಳ್ತಾಯಿದ್ದೆ. ಹಂಗಾಗಿ ಅತ್ತೆನೂ ಇದ್ದರು ಅಲ್ಲೇ, ಅತ್ತೆನೂ ಬೈತಾಯಿದ್ರು, ಹಂಗೆಲ್ಲ ಮಾಡಬಾರ್ದು ಮನು ಪಾಪ ಹತ್ರ ಅಂತ ಹಂಗೆ ಹೇಳ್ತಾಯಿದ್ರು. ಗೊತ್ತಾ ಸೊ ಎಸ್ ಗೈಸ್, ಇವತ್ತಿನ ವ್ಲಾಗ್ ಅದು ಎಷ್ಟಾಗಿದೆ ಎಷ್ಟು ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಪುಟಾಣಿ ವ್ಲಾಗ್ ಆಗಿರುತ್ತೋ ಇಲ್ಲ ದೊಡ್ಡ ವ್ಲಾಗ್ ಆಗಿರುತ್ತೋ ಗೊತ್ತಿಲ್ಲ. ಬಿಕಾಸ್ 2 ಡೇಸ್ನ ಮರ್ಜ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಹಾಗೆ ಮುಂದಿನ ವಿಡಿಯೋ ಯಾವುದು ಬೇಕು ಅಂತ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಎಸ್, ಇದೇ ರೀತಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್, ಬಾಯ್.